ಫಸ್ಟ್ ಆಫ್ ಆಲ್ ರಕ್ಷಿತ್ ಶೆಟ್ಟಿ ಎಲ್ಲಿ ಅಂತ ಎಲ್ರು ಕೂಡ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಆಡಿಯೋ ನಿನ್ನೆಯಿಂದ ಬಹಳನೇ ವೈರಲ್ ಆಗುತ್ತೆ. ಅದು ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಅವರು ಮಾತನಾಡಿರುವಂತ ಒಂದು ಆಡಿಯೋ ರೆಕಾರ್ಡ್ ಆಗಿರುತ್ತೆ. ಬ್ರೇಕಪ್ ಆಗಲು ಕಾರಣ ಏನು ಎಂಬುದನ್ನ ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ರಕ್ಷಿತ್ ಶೆಟ್ಟಿ ಅವರು ತುಂಬಾನೇ ಪೊಸೆಸಿವ್ ಆಗಿದ್ರು. ಗೀತಾ ಗೋವಿಂದಂ ಚಿತ್ರ ಏನಿತ್ತು ಆ ಒಂದು ಚಿತ್ರವನ್ನು ಮಾಡುವಂತ ಟೈಮ್ ಅಲ್ಲಿ ಒಂದು ಕಿಸಿಂಗ್ ಸೀನ್ ಇರುತ್ತೆ. ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ ರಕ್ಷಿತ್ ಶೆಟ್ಟಿ ಮತ್ತೆ ರಕ್ಷಿತ್ ಶೆಟ್ಟಿ ಅವರ ತಾಯಿ. ಆದ್ರೆ ರಶ್ಮಿಕಾ ಅವರ ಹತ್ರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಶೂಟಿಂಗ್ ನಡೀತಾ ಇರುತ್ತೆ. ಆಗಾಗ ಕರೀತಾ ಇರ್ತಾರೆ ಮೀಟ್ ಮಾಡಕ್ಕೆ, ಒಪ್ಕೊಳ್ಳೋಕೆ. ಅಂದ್ರೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಇಮಿಡಿಯೇಟ್ ಬರಕ್ ಆಗೋದಿಲ್ಲ. ಸೊ ಸಾಕಷ್ಟು ರೀತಿಯಲ್ಲಿ ಗೊಂದಲಗಳು, ಮನಸ್ತಾಪಗಳು ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ರಶ್ಮಿಕಾಗೆ ಮತ್ತೆ ರಶ್ಮಿಕಾ ಅವರ ತಾಯಿಗೆ ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು, ಮುಂದೆ ಒರೆಸಿದ್ರೆ ಸರಿ ಹೋಗೋದಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರು ಬ್ರೇಕಪ್ ಅನ್ನ ಮಾಡ್ಕೋತಾರೆ. 8 ವರ್ಷದ ಹಿಂದೆ ರಶ್ಮಿಕಾ ಮತ್ತೆ ರಕ್ಷಿತ್ ಶೆಟ್ಟಿ ಅವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು ಮದುವೆ ಹಂತದಲ್ಲೂ ಸಹ ಇತ್ತು. ಆಮೇಲೆ ಅವ್ರಿಗೆ ಒಂದು ಸಿನಿಮಾ ತೆಲುಗಿನಲ್ಲೂ ಕೂಡ ಆಫರ್ ಬರುತ್ತೆ. ಆದ್ರೆ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾ ಮಾಡಬೇಡ ಅಂತ ಇರ್ತಾರಂತೆ. ಸೊ ಈಗಿಂದೆಲ್ಲ ಸಾಕಷ್ಟು ಮಾತುಗಳು ಆ ಒಂದು ಆಡಿಯೋ ರೆಕಾರ್ಡಿಂಗ್ ನಲ್ಲಿ ರಿವೀಲ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಎಲ್ಲ ಸತ್ಯವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಅಷ್ಟಕ್ಕೂ ಈ ಆಡಿಯೋ ಈಗ ಯಾಕೆ ವೈರಲ್ ಆಗ್ತಿದೆ, ಯಾರು ಇದನ್ನ ವೈರಲ್ ಮಾಡಿದ್ದು, ಯಾರು ಇದನ್ನ ರಿಲೀಸ್ ಮಾಡಿದ್ದು? ಸೊ ಇದು ತುಂಬಾನೇ ಡ್ಯಾಮೇಜ್ ಆಗುವಂತ ಒಂದು ಸ್ಥಿತಿ ಅಂತ ಹೇಳ್ಬೋದು ರಕ್ಷಿತ್ ಶೆಟ್ಟಿ ಅವರಿಗೆ. ಪಾಪ ರಕ್ಷಿತ್ ಶೆಟ್ಟಿ ಅವರು ಈಗ ಅವರು ತಮ್ಮ ಪಡೆಗೆ ಸಿನಿಮಾವನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಆದ್ರೆ ಈಗ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು, ಡ್ಯಾಮೇಜಿಂಗ್ ಆಡಿಯೋಗಳು ಕೂಡ ಬಂದು ಪಾಪ ರಕ್ಷಿತ್ ಶೆಟ್ಟಿ ಅವರು ಕಣ್ಣೀರಾಕುವಂತ ಒಂದು ಪರಿಸ್ಥಿತಿ. ನಿಜವಾಗ್ಲೂ ಕೂಡ ಅವ್ರಿಗೂ ಶಾಕ್ ಆಗಿದೆ ಒಮ್ಮೆಲೆ ಈ ತರ ಒಂದು ಆಡಿಯೋನ ಈಗ ಕೇಳಿ ಒಂದು ಸ್ಥಿತಿಯಲ್ಲಿ.